ಇವೆಲ್ಲವೂ ಬಿಬಿಎಂಪಿಯ ಕರ್ಮಕಾಂಡಗಳು ಅನ್ನೋದು ಅಥವಾ ಎಡವಟ್ ಕೆಲಸಗಳು ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿ, ಮಾಡೋ ಎಲ್ಲಾ ಕೆಲಸಗಳು ಕೂಡ ಅರ್ಧಂಬರ್ಧದಲ್ಲೇ ಇರುತ್ತೆ. ಇವರು ಆರಂಭದಲ್ಲಿ ಸ್ಕೈ ವಾಕ್ ನಿರ್ಮಾಣ ಮಾಡ್ತೀವಿ ಅಂತ ಮುಂದಾದ್ರು, ಮಾಡಿದ್ರು ಕೂಡ. ಆದರೆ ಆ ಸ್ಕೈ ವಾಕ್ನಲ್ಲಿ ಇಲ್ಲಿ ತನಕ ಅಂಗವಿಕಲರಾಗ್ಲಿ ವೃದ್ಧರಾಗ್ಲಿ ಹೆಜ್ಜೆ ಹಿಡಿದು ಓಡಾಡಕ್ ಆಗ್ತಾ ಇಲ್ಲ. ಯಾಕಿಂತ ಪರಿಸ್ಥಿತಿ ಮತ್ತು ಯಾವ ಸ್ಕೈ ವಾಕ್ ಇದು ನೋಡ್ತಾ ಹೋಗೋಣ. ಹೊಸ ಸ್ಕೈ ವಾಕ್, ವೃದ್ಧರು ಅಂಗವಿಕಲರು ಓಡಾಡದ ಪರಿಸ್ಥಿತಿ. ಸ್ಕೈ ವಾಕ್ ನಿರ್ಮಿಸಿ ವರ್ಷ ಕಳೆದ್ರೂ ಲಿಫ್ಟ್ ಓಪನ್ ಮಾಡದ ಬಿಬಿಎಂಪಿ ಎಡವಟ್ಟು, ಪಬ್ಲಿಕ್ ಟಿವಿಯಲ್ಲಿ ಸಾರ್ವಜನಿಕರ ಅಳಲು. ಬೆಂಗಳೂರಿನಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ಅಂತ ಅಲ್ಲಲ್ಲಿ ಸ್ಕೈ ವಾಕ್ ಇದೆ. ಆದ್ರೆ ಬಿಬಿಎಂಪಿ ಜಾಗದಲ್ಲಿ ನಿರ್ಮಾಣ ಮಾಡಿರುವ ಸ್ಕೈ ವಾಕ್ ನಿಂದ ಜನರಿಗೆ ಅನಾನುಕೂಲ ಆಗ್ತಿದೆ. ಬೆಂಗಳೂರಿನ ನಾಯಂಡಹಳ್ಳಿ ಬಸ್ ನಿಲ್ದಾಣದ ಬಳಿ ಸ್ಕೈ ವಾಕ್ ನಿರ್ಮಾಣ ಮಾಡಿ ಲಿಫ್ಟ್ ಸೌಲಭ್ಯ ಇದ್ರೂ ಲಿಫ್ಟ್ ಓಪನ್ ಮಾಡಿಲ್ಲ. ವೃದ್ಧರು, ರೋಗಿಗಳು, ಅಂಗವಿಕಲರು ಓಡಾಡೋಕೆ ಆಗದ ಸ್ಥಿತಿ ಎದುರಾಗಿದೆ. ಹೊಸದಾಗಿ ಬಿಬಿಎಂಪಿ ಸ್ಕೈವಾಕ್ ಅನ್ನು ನಿರ್ಮಾಣ ಮಾಡಿದೆ. ಆದರೆ ಸ್ಕೈವಾಕ್ ಮೇಲೆ ಅಂಗವಿಕಲರು, ವೃದ್ಧರು ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ಕಳೆದ ಒಂದೂವರೆ ವರ್ಷ ಆಗಿದೆ, ಇನ್ನೂ ಕೂಡ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ. ಲಿಫ್ಟ್ ವರ್ಕ್ ಆಗದ ಕಾರಣಕ್ಕೋಸ್ಕರ ವಯಸ್ಸಾದಂಥವ್ರು ಯಾರೂ ಕೂಡ ಸ್ಕೈವಾಕ್ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮೆಟ್ಟಿಲುಗಳನ್ನು ಹತ್ಕೊಂಡವ್ರು ಹೋಗ್ಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದಾಗಿದೆ, ವಯಸ್ಸಾದವರೆಲ್ಲರೂ ಕೂಡ ಈ ರೀತಿ ಮೆಟ್ಟಿಲುಗಳನ್ನು ಇಳ್ಕೊಂಡು ಬರ್ತಾರೆ. ಕೈಲಾದವರು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ತಾರೆ. ಕೈಲಾಗದೇ ಇದ್ದಂಥವ್ರು ಯಾವ ರೀತಿ ಸಮಸ್ಯೆನ ಅನುಭವಿಸ್ತಾರೆ ಅಂತ ತಾವು ನೋಡ್ಬೋದಾಗಿದೆ. ಲಿಫ್ಟ್ ಇದ್ರೆ ಅವರು ಈಸಿಯಾಗಿ ಲಿಫ್ಟ್ ಮುಖಾಂತರ ಸ್ಕೈವಾಕ್ನಲ್ಲಿ ಹೋಗ್ಬೋದಾಗಿತ್ತು. ಈ ರೀತಿ ನಾಯಂಡಹಳ್ಳಿಯ ಸ್ಕೈವಾಕ್ ಏನು ಹೊಸದಾಗಿ ಆಗಿದೆ, ಇಲ್ಲಿ ಲಿಫ್ಟ್ ವರ್ಕ್ ಆಗದೆ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಿಬಿಎಂಪಿ ಎಚ್ಚೆತ್ಕೊಂಡು ಕೂಡಲೇ ಲಿಫ್ಟನ್ನು ಸರಿಪಡಿಸಿ ಅಂಗವಿಕಲರು, ವೃದ್ಧರು, ವಯಸ್ಸಾದಂಥವರು ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಇನ್ನು ಪ್ರತಿನಿತ್ಯ ಇಲ್ಲಿನ ಸಾರ್ವಜನಿಕರು, ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ರು, ಸರಿಪಡಿಸುವಂತಹ ಕೆಲಸ ಆಗಿಲ್ಲ. ಸ್ಕೈ ವಾಕ್ಗೆ ಸ್ಟೆಪ್ ಹತ್ತಿ ಹೋಗೋಕೆ ಕಷ್ಟ ಆಗ್ತಾ ಇದೆ. ಕೂಡಲೇ ಲಿಫ್ಟ್ ಓಪನ್ ಮಾಡಿ ಅಂತಿದ್ದಾರೆ. ಏನಿಲ್ಲಪ್ಪ, ಮೊಣಕಾಲೆಲ್ಲ ನೋವು, ಆಗಲ್ಲ, ಸುಸ್ತು. ಏಜ್ ಆದವರಿಗೆ ತುಂಬ ಕಷ್ಟ, ಮತ್ತು ಮಂಡಿ ನೋವು ಅದು ಇದು ಎಲ್ಲ ಹೇಳಿ ಆರೋಗ್ಯ ಸಮಸ್ಯೆ, ಮತ್ತು ಆಸ್ಪತ್ರೆಗೆಲ್ಲ ಓಡಾಡೋಕ್ಕಾಗಲ್ಲ. ಆದ್ದರಿಂದ ಇದು ಆದಷ್ಟು ಬೇಗ ಸರ್ವಿಸಿಗೆ ಬರಬೇಕು. ಲಿಫ್ಟ್ ಇದ್ದರೆ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆಲ್ಲ ಯಾವ ತೊಂದರೆ ಇರಲ್ಲ, ಆರಾಮಾಗಿ ಹೋಗ್ತಾರೆ. ಅದರಿಂದ ಈ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ತುಂಬ ದಿನದಿಂದ ಇದೆ, ಇಲ್ಲೊಂದು ಕಡೆ ಇದೆ, ಇನ್ನೊಂದು ಕಡೆ ಅಲ್ಲೊಂದು ಕಡೆ ಇದೆ, 2-3 ಕಡೆ ಎಲ್ಲ ಎಲ್ಲೂ ಲಿಫ್ಟ್ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಿಗದೆ ಹೋದ್ರೆ ಏನ್ ಪ್ರಯೋಜನ? ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇರುವ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರ ಕಾದ್ ನೋಡ್ಬೇಕು.